ಸಣ್ಣ ಮಕ್ಕಳು ಆಟದ ಸಾಮಾನು ನೋಡಿದಾಗ ನನಗೂ ಬೇಕು ಅಂತ ಹಠ ಹಿಡಿದು ಕೇಳ್ತಾರಲ್ವಾ, ಅದೇ ರೀತಿಯಾಗಿ ಇವತ್ತು ಜಗತ್ತಿನ ಹಲವಾರು ದೇಶಗಳು ನಮಗೂ ನ್ಯೂಕ್ಲಿಯರ್ ವೆಪನ್ಸ್ ಬೇಕು ಅಂತ ಹಠ ಹಿಡಿದು ಕೇಳ್ತಾ ಇವೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿರುವ ದೊಡ್ಡ ದೊಡ್ಡ ರಾಷ್ಟ್ರಗಳು ಮುಂದೆ ನಿಂತು ಹೇಳ್ತಾ ಇದೆ, ಇಲ್ಲ ನಿಮಗೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನು ಮಾಡಲು ಬಿಡುವುದಿಲ್ಲ, ಇದು ಎಲ್ಲರಿಗೂ ಸಿಗಬಾರದು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ, ಯಾಕೆ ಪ್ರಪಂಚದಲ್ಲಿ ಕೇವಲ 9 ರಾಷ್ಟ್ರಗಳಲ್ಲಿ ಮಾತ್ರ ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ? ಯಾಕೆ ಎಲ್ಲಾ ದೇಶಗಳಿಗೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ? ಯಾಕೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಅದನ್ನು ತಡೆಯುತ್ತಿದೆ? ಮತ್ತು ನ್ಯೂಕ್ಲಿಯರ್ ವೆಪನ್ಸ್ ನಿಜವಾಗಿಯೂ ಎಷ್ಟು ಭಯಾನಕ ಶಕ್ತಿಯನ್ನು ಹೊಂದಿದೆ? ಇದರೆಲ್ಲರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಇದನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಸರಳವಾಗಿ ಒಂದು ಉದಾಹರಣೆಯನ್ನು ನೋಡಿ. 1 kg TNT ಅಂದ್ರೆ ಸಾಮಾನ್ಯ ಬಾಂಬಿನಲ್ಲಿ ಬಳಸುವ ವಸ್ತು, ಅದು ಒಂದು ಕಟ್ಟಡವನ್ನೇ ಕುಸಿಯುವ ಶಕ್ತಿ ಹೊಂದಿರಬಹುದು. ಹಾಗಾದ್ರೆ ಯೋಚಿಸಿ, 10 kg TNT ಎಷ್ಟು ಕಟ್ಟಡವನ್ನು ಹೊಡೆದು ಹಾಕಬಹುದು? 100 kg TNT, 1000 kg TNT, 10,000 kg TNT ಎಷ್ಟು ಕಟ್ಟಡವನ್ನು ಹೊಡೆದು ಹಾಕಬಹುದು? ಆದರೆ ಇದೇ ಸಮಯದಲ್ಲಿ 1 kg ನ್ಯೂಕ್ಲಿಯರ್ ಪವರ್ ಎಕ್ಸ್ಪ್ಲೋರ್ ಆಯಿತು ಅಂತ ಹೇಳಿದ್ರೆ ಅದು ಸುಮಾರು 15,000ದಿಂದ 20,000 ಟನ್ TNT ಸ್ಫೋಟವಾದಷ್ಟು ಶಕ್ತಿಯನ್ನು ಕೊಡ್ತದೆ. ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ 1,50,00,000 kg TNT ಸ್ಫೋಟವಾದಷ್ಟು ಶಕ್ತಿ ಕೇವಲ 1 kg ನ್ಯೂಕ್ಲಿಯರ್ ಬಾಂಬ್ ನಲ್ಲಿ ಇರುತ್ತದೆ. ಇವಾಗ ಯೋಚಿಸಿ, 1 kg TNT ಒಂದು ಕಟ್ಟಡವನ್ನು ಕುಸಿಯಬಹುದು ಅಂದ್ರೆ 1,50,00,000 kg TNT ಎಷ್ಟು ನಾಶ ಮಾಡಬಹುದು? ಅಷ್ಟೊಂದು ಭಯಾನಕ ಶಕ್ತಿ ಕೇವಲ 1 kg ನ್ಯೂಕ್ಲಿಯರ್ ಬಾಂಬ್ ನಲ್ಲಿ ಇದೆ. ಇದನ್ನು ನಾವು ನಮ್ಮ ಇತಿಹಾಸದಲ್ಲಿಯೇ ನೋಡಿದ್ದೀವಿ. 1945 ಆಗಸ್ಟ್ 6ರಂದು ಅಮೆರಿಕ ಜಪಾನ್ ದೇಶದ ಹಿರೋಶಿಮಾ ನಗರದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹಾಕಿತ್ತು. ಆ ಬಾಂಬಿನಲ್ಲಿ ಸುಮಾರು 64 kg ಯುರೇನಿಯಂ 235 ಅನ್ನು ಬಳಸಲಾಗಿತ್ತು. ಆದರೆ ಅದರಲ್ಲಿ ಕೇವಲ 0.6ರಿಂದ 0.7 kg ಮಾತ್ರ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗಿತ್ತು. ಆ ಒಂದು ಸ್ಫೋಟದಿಂದಲೇ 70ರಿಂದ 80,000 ಜನರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರು. ಅವರಲ್ಲಿ ಹಲವಾರು ದೇಹದ ಎಲುಬು ಕೂಡ ಸಿಕ್ಕಿಲ್ಲ. ಅವರು ಅಷ್ಟು ಬಿಸಿ ಮತ್ತು ಶಕ್ತಿಯ ಕಾರಣದಿಂದ ಸಂಪೂರ್ಣವಾಗಿ ಆವಿಯಾಗಿ ಬಿಟ್ರು. ಹೇಗೆ ನೀರನ್ನು ತುಂಬಾ ಹೊತ್ತು ಕುದಿಸಿದರೆ ಅದು ಆವಿಯಾಗುತ್ತದೆ, ಅದೇ ರೀತಿ ಮಾನವನ ದೇಹವೇ ಆವಿಯಾಗಿ ಹೋಗಿತ್ತು. ಸುಮಾರು 20ರಿಂದ 30,000 ಜನರು ಆ ರೀತಿಯಾಗಿ ಸತ್ತು ಹೋಗಿದ್ರು. ಗಮನಿಸಿ, ಇದು ಕೇವಲ 600 ಗ್ರಾಂ ನ್ಯೂಕ್ಲಿಯರ್ ಪೌಡರ್ ಎಕ್ಸ್ಪ್ಲೋರ್ ಆದ ಪರಿಣಾಮ. ಒಂದು ವೇಳೆ 65 kg ಸಂಪೂರ್ಣ ಎಕ್ಸ್ಪ್ಲೋರ್ ಆಗಿದ್ರೆ ಏನಾಗ್ತಾ ಇತ್ತು ಅದನ್ನು ಊಹಿಸಲು ಕೂಡ ಕಷ್ಟ. ಆ ದಾಳಿಯ ನಂತರ ಗಾಯಗೊಂಡಿದ್ದ ಸುಮಾರು 1,40,000 ಜನರು ಕೆಲವೇ ವರ್ಷಗಳಲ್ಲಿ ಸತ್ತು ಹೋದ್ರು. ಕೆಲವು ಅಂದಾಜುಗಳ ಪ್ರಕಾರ 5 ವರ್ಷಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರು ಮತ್ತು ಸಾವಿರಾರು ಜನರು ಕಣ್ಣು, ಕಿವಿ, ಕಾಲು ಎಲ್ಲವನ್ನು ಕಳೆದುಕೊಂಡಂತಹ ಸ್ಥಿತಿಗೆ ಬಂದಿದ್ರು. ಆ ಸಮಯದಲ್ಲಿ ಬೆಂಗಳೂರು ನಗರಕ್ಕಿಂತಲೂ ದೊಡ್ಡ ನಗರವಾದ ಹಿರೋಶಿಮಾ ಸಂಪೂರ್ಣವಾಗಿ ನಾಶವಾಗಿತ್ತು. ಆದರೆ ಅಲ್ಲಿಗೆ ಕತೆ ಮುಗಿಯಲಿಲ್ಲ. ಮಾನವ ಇನ್ನೂ ಹೆಚ್ಚು ಪವರ್ಫುಲ್ ಆಗಿರುವ ಹೈಡ್ರೋಜನ್ ಬಾಂಬ್ ಅನ್ನು ಕಂಡು ಹುಡುಕಿದ. ಹೈಡ್ರೋಜನ್ ಬಾಂಬ್ ಸಾಮಾನ್ಯ ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಹೆಚ್ಚು ಪವರ್ಫುಲ್. ಸರಳವಾಗಿ ಹೇಳಬೇಕು ಅಂದ್ರೆ 1 kg ಹೈಡ್ರೋಜನ್ ಬಾಂಬ್ ಎಕ್ಸ್ಪ್ಲೋರ್ ಆದ್ರೆ ಸುಮಾರು 6,40,00,000 kg TNT ಸ್ಫೋಟವಾದಷ್ಟು ಶಕ್ತಿ ಸಿಗ್ತದೆ. ಹಾಗಾದ್ರೆ ಇಷ್ಟೊಂದು ಭಯಾನಕ ಶಕ್ತಿ ಇರುವ ನ್ಯೂಕ್ಲಿಯರ್ ವೆಪನ್ಸ್ ಗಳು ಜಗತ್ತಿನಲ್ಲಿ ಎಷ್ಟು ಇವೆ? ಇವತ್ತಿನ ಅಂದಾಜು ಪ್ರಕಾರ ಜಗತ್ತಿನಲ್ಲಿ 10,000ಕ್ಕಿಂತಲೂ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ. ಅದರಲ್ಲಿ ರಷ್ಯಾ ಸುಮಾರು 4,300, ಅಮೆರಿಕ ಸುಮಾರು 3,700, ಹೀಗೆ ಹಲವಾರು ದೇಶಗಳಲ್ಲಿ ಇದೆ. ಭಾರತದಲ್ಲೂ ಸುಮಾರು 180 ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ. ಇಷ್ಟೊಂದು ಅಪಾಯಕಾರಿಯಾದರೂ ದೇಶಗಳು ಯಾಕೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನು ಇಟ್ಟುಕೊಳ್ಳುತ್ತದೆ? ಅದರ ಹಿಂದೆ ಇರುವಂತಹ ಮುಖ್ಯ ಕಾರಣ ರೇಸ್, ಪೈಪೋಟಿ. ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ನಡುವೆ ಒಂದು ಸೈಲೆಂಟ್ ವಾರ್ ನಡೀತಾ ಇತ್ತು. ಅದನ್ನೇ ನಾವು ಕೋಲ್ಡ್ ವಾರ್, ಶೀತಲ ಸಮರ ಅಂತ ಕರೀತೇವೆ. ಅವರು ನೇರವಾಗಿ ಯುದ್ಧ ಮಾಡಲಿಲ್ಲ, ಆದರೆ ಬೇರೆ ಬೇರೆ ದೇಶಗಳಿಗೆ ವೆಪನ್ಸ್ ಗಳು ಸಪ್ಲೈ ಮಾಡಿ ಪರೋಕ್ಷವಾಗಿ ಯುದ್ಧವನ್ನು ಮಾಡ್ತಾ ಇತ್ತು. ರಷ್ಯಾ ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡಿದ್ರೆ ಅಮೆರಿಕ 10 ಮಾಡ್ತಾ ಇತ್ತು, ಅಮೆರಿಕ 10 ಮಾಡಿದ್ರೆ ರಷ್ಯಾ 100 ಮಾಡ್ತಾ ಇತ್ತು. ಈ ರೀತಿಯ ಪೈಪೋಟಿಯಿಂದ ಇವತ್ತು ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ತಯಾರಾಗಿದೆ. ಇದರ ಹಿಂದೆ ಮತ್ತೊಂದು ದೊಡ್ಡ ಕಾನ್ಸೆಪ್ಟ್ ಇದೆ, ಅದನ್ನು ನ್ಯೂಕ್ಲಿಯರ್ ಡಿಟರೆನ್ಸ್ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳು ಬಹಳ ಕಡಿಮೆ
ಯಾಕೆಂದ್ರೆ ಒಂದು ದೇಶ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇನ್ನೊಂದು ದೇಶ ಕೂಡ ಹಾಕ್ತದೆ. ಅದರಿಂದ ಯುದ್ಧ ನಡೆದ್ರೆ ಅಮೆರಿಕ ಬಾಂಬ್ ಹಾಕಬಹುದು, ರಷ್ಯಾ ಬಾಂಬ್ ಹಾಕಬಹುದು, ಚೀನಾ ಬಾಂಬ್ ಹಾಕಬಹುದು. ಹೀಗೆ ಎಲ್ಲರೂ ನ್ಯೂಕ್ಲಿಯರ್ ಬಾಂಬ್ ಬಲಿಸಿದ್ರೆ ಈ ಪ್ರಪಂಚವನ್ನು ಒಂದು ಬಾರಿ ಅಲ್ಲ 7 ಬಾರಿ ನಾಶ ಮಾಡುವ ನ್ಯೂಕ್ಲಿಯರ್ ವೆಪನ್ಸ್ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಇದೆ. ಅದರ ಭಯದಿಂದಲೇ ದೊಡ್ಡ ದೊಡ್ಡ ಯುದ್ಧಗಳು ಇವತ್ತು ನಡೆಯುವುದಿಲ್ಲ. ಇದನ್ನೇ ನಾವು ನ್ಯೂಕ್ಲಿಯರ್ ಡಿಟರೆನ್ಸ್ ಅಂತ ಕರೀತಾರೆ. ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೂಡ ಪೂರ್ಣ ಮಟ್ಟದ ಯುದ್ಧ ನಡೆಯದಿರುವ ಒಂದು ಕಾರಣ ಇದೆ. ಭಾರತದಲ್ಲಿ ಸುಮಾರು 180 ನ್ಯೂಕ್ಲಿಯರ್ ವೆಪನ್ಸ್ ಇದ್ರೆ ಪಾಕಿಸ್ತಾನದಲ್ಲಿ ಸುಮಾರು 170 ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ. ಇದು 2 ದೇಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಕು. ಅದರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪ್ರಪಂಚದಲ್ಲಿ ಯಾಕೆ ಕೇವಲ 9 ದೇಶಗಳಲ್ಲಿ ಮಾತ್ರ ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ, ಬೇರೆ ದೇಶಗಳು ಯಾಕೆ ಮಾಡಿಕೊಳ್ಳುವುದಿಲ್ಲ? ಅದಕ್ಕೆ ಹಲವಾರು ಕಾರಣಗಳಿದೆ. ಮೊದಲನೆಯದು ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್. ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳನ್ನು ಪ್ರತಿ ದೇಶವು ತುಂಬಾ ಕಠಿಣವಾಗಿ ಪರಿಶೀಲನೆ ಮಾಡುತ್ತದೆ. ಅವರ ದೇಶಭಕ್ತಿ, ಲಾಯಲ್ಟಿ ಎಲ್ಲವನ್ನು ಸ್ಟಡಿ ಮಾಡಿ ಮಾತ್ರ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಯಾಕೆಂದ್ರೆ ಈ ನಾಲೆಡ್ಜ್ ಬೇರೆ ದೇಶಕ್ಕೆ ಹೋಗಬಾರದು ಅಂತ. ಎರಡನೇದಾಗಿ ರಾ ಮೆಟೀರಿಯಲ್ಸ್. ನ್ಯೂಕ್ಲಿಯರ್ ಬಾಂಬ್ ಮಾಡಲು ಬೇಕಾಗುವಂತಹ ಯುರೇನಿಯಂ ಎಲ್ಲಾ ದೇಶಗಳಲ್ಲಿ ಸಿಗುವುದಿಲ್ಲ, ಮತ್ತು ಕೆಲವು ದೇಶಗಳಲ್ಲಿ ಸಿಕ್ಕಿದ್ರೂ ಕೂಡ ಅವರು ಯಾವುದೇ ದೇಶಕ್ಕೆ ಸುಲಭವಾಗಿ ಮತ್ತೊಂದು ದೇಶಕ್ಕೆ ಇದನ್ನು ಬಿಟ್ಟುಕೊಡುವುದಿಲ್ಲ. ಅದನ್ನು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗಿದೆ. ಮೂರನೇದಾಗಿ ನ್ಯಾಚುರಲ್ ಯುರೇನಿಯಂ. ನ್ಯಾಚುರಲ್ ಆಗಿ ಯುರೇನಿಯಂ ಯಾವುದಾದ್ರೂ ದೇಶಕ್ಕೆ ಸಿಕ್ಕಿದ್ರೆ ಅದರಲ್ಲಿ ಕೇವಲ 0.7% ಮಾತ್ರ ನ್ಯೂಕ್ಲಿಯರ್ ಪವರ್ ಇರ್ತದೆ. ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಮಾಡಲು ಅದು 90% ಆಗಿರಬೇಕು. ಈ ಒಂದು ಪ್ರೊಸೆಸ್ ತುಂಬಾ ಕಷ್ಟ. ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿ ಎಲ್ಲಾ ದೇಶಗಳಲ್ಲಿ ಇಲ್ಲ. ಆದ್ದರಿಂದ ಇವತ್ತು ಕೆಲವೇ ದೇಶಗಳಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳು ಇದೆ. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತನ್ನು ಹೇಳಿದ್ರು, I don't know what weapons World War III will be fought with, but World War IV will be fought with sticks and stones. ಅಂದ್ರೆ 3ನೇ ಮಹಾಯುದ್ಧ ಯಾವ ವೆಪನ್ಸ್ ಗಳನ್ನು ಬಳಸಿ ನಡೆಯುತ್ತೆ ಅಂತ ಗೊತ್ತಿಲ್ಲ, ಆದರೆ 4ನೇ ಮಹಾಯುದ್ಧ ಕೋಳುಗಳು ಮತ್ತು ಕಲ್ಲುಗಳಿಂದ ನಡೆಯಬಹುದು. ಅದರ ಅರ್ಥ ಏನು ಅಂದ್ರೆ 3ನೇ ಮಹಾಯುದ್ಧ ನಡೆದ್ರೆ ಇಡೀ ಪ್ರಪಂಚವೇ ನಾಶ ಆಗಬಹುದು. ಆದ್ದರಿಂದ ಇಷ್ಟೊಂದು ಭಯಾನಕ ಶಕ್ತಿ ಇರುವ ನ್ಯೂಕ್ಲಿಯರ್ ವೆಪನ್ಸ್ ಯಾರ ಕೈಯಲ್ಲೂ ಕೂಡ ಇರಬಾರದು ಅಂತ ಹಲವಾರು ಜನರು ಹೇಳ್ತಾರೆ. ಯಾಕೆಂದ್ರೆ ಇವತ್ತು ನಮ್ಮ ಲೀಡರ್ಸ್ಗಳು ಚೆನ್ನಾಗಿರ್ಬೋದು, ಆದರೆ ನಾಳೆ ಬರುವ ನಾಯಕರುಗಳು ಯಾವ ರೀತಿಯಾಗಿರ್ತಾರೆ ಅನ್ನೋದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ದುಷ್ಟರ ಕೈಗೆ ಇಂತಹ ವೆಪನ್ಸ್ ಸಿಕ್ಕರೆ ಮಾನವ ಕುಲದ ಭವಿಷ್ಯವೇ ಅಪಾಯಕ್ಕೆ ಒಳಗಾಗಬಹುದು. ಒಟ್ಟಿನಲ್ಲಿ ಪ್ರಶ್ನೆ ಏನಂದ್ರೆ, ನ್ಯೂಕ್ಲಿಯರ್ ವೆಪನ್ಸ್ ಮಾನವ ಕುಲವನ್ನು ರಕ್ಷಣೆ ಮಾಡ್ತಾ ಇದೆಯಾ ಅಥವಾ ನಿಧಾನವಾಗಿ ನಾಶದ ಕಡೆಗೆ ಕೊಂಡೊಯ್ತಾ ಇದೆಯಾ? ಅದರ ಉತ್ತರ ನಿಮ್ಮಲ್ಲಿದೆ. ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.